ಕಷ್ಟ ಆಡೋದು, ಯಾಕಂದರೆ ನಾನು ಸ್ವಲ್ಪ ಜಾಸ್ತಿ ಮಾತಾಡ್ತೀನಿ ಅಂತ ಎಲ್ರಿಗೂ ಗೊತ್ತಿದೆ. ಮುಖ್ಯವಾಗಿ ಮೊದಲನೇದಾಗಿ ನಾನು ಕೋವಿಡ್ ಎಲ್ಲ ಮುಗ್ದಿತ್ತು, ಸುಮಾರು ನ್ಯೂಸ್ ಆಗಿತ್ತು, ಸಿಕ್ಕಾಪಟ್ಟೆ ನಂದು ತುಂಬ ಫೇಮಸ್ ಆಗಿದ್ದೆ. ಆದರೆ ಅದರಿಂದ ಹೆಂಗೆ ಹೊರಗೆ ಬರೋದು, ನಿಜವಾದ ಚೈತ್ರ ಕೊಟ್ಟೂರು ಏನು, ಯಾಕಂದರೆ ನಾನು ಕಲಾವಿದೆ, ಪರ್ಸ್ನಲ್ ಲೈಫ್ ಇಸ್ ಡಿಫ್ರೆಂಟ್. ಕಲಾವಿದೆ, ಕಲೆಗೋಸ್ಕರ ಬದುಕ್ತಾರೋಳು, ಅದನ್ನೇ ನಂಬಿರೋಳು, ಅದೇ ಜೀವ ಅದೇ ಉಸಿರು ಅಂದ್ಕೊಂಡಿರೋಳು. ಹೇಗೆ ಆಚೆ ಬರೋದು, ನಾನು ಹೇಗೆ ಇದನ್ನು ಇದು ಮಾಡೋದು ಅಂದ್ಕೊಂಡಿದ್ದೆ. ಇಲ್ಲ ಸರ್, ನಾನು ನಿಮ್ಮ ಬಗ್ಗೆ ಹೇಳಲೇಬೇಕು ಪ್ಲೀಸ್ ದಯವಿಟ್ಟು. ಬಿಕಾಸ್ ಆ ಸಮಯದಲ್ಲಿ ಫಸ್ಟ್ ನನ್ನ ಎಲ್ಲ ಒಂದು ಇನ್ಸಿಡೆಂಟ್ಸ್ ನಡೆದ್ಮೇಲೆ ಗುರು ಸರು ನನ್ನ ಜೊತೆಗಿದ್ರು, ಅವ್ರು ನನಗೆ ಅವಕಾಶ ಕೊಟ್ಟರು, ಕರೆದ್ರು, ಮಾತಾಡಿದ್ರು, ನೀನು ಮತ್ತೆ ಆಚೆ ಬರ್ಬೇಕು ನೀನು ಇದರಿಂದ ಅಂತ ಹೇಳಿದ್ರು. ಇಲ್ಲ ಸರ್, ಸೀರಿಯಸ್ಲಿ, ಬಿಕಾಸ್ ನನ್ನ ಕಲೆ ಅನ್ನೋದು ನನ್ನ ಪ್ರಾಣ, ನನ್ನ ಉಸಿರು. ಸೊ ಅದಕ್ಕೆ ಮತ್ತೆ ಬೆಳಕು ಕೊಟ್ಟರು, ಅದೆಲ್ಲದ್ರಿಂದ ಹೊರಗೆ ಬಂದೆ. ಪಾತ್ರ ಇದು ಅದು ಅಂತ ನೋಡಬೇಡ, ಲೆಕ್ಕ ಮಾಡಬೇಡ, ನೀನು ನಟಿಸು, ಅಭಿನಯಿಸು, ಈ ಪಾತ್ರದಿಂದ ನಿನಗೆ ತುಂಬ ಒಳ್ಳೆಯದಾಗುತ್ತೆ, ನಿಂಗೆ ತುಂಬ ಚೆನ್ನಾಗಾಗುತ್ತೆ, ತುಂಬ ಮುಖ್ಯವಾದ ಪಾತ್ರ ಇದು ಅಂತ ಹೇಳಿದ್ರು. ನಿಜ ಸರ್. ಸೊ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಸೊ ಮತ್ತೆ ಒಂದು ರೀತಿ ಬೆಳಕು ಕೊಟ್ಟರು ಅಂತ ಹೇಳ್ಬೋದು ಗುರು ಸರು. ಜೊತೆಗೆ ಸೆಟ್ಟಿಗೆ ಬಂದಿದ ತಕ್ಷಣ ಜಗ್ಗೇಶ್ ಸರ್, ಅದಕ್ಕೆ ಮುಂಚೆ ನಾನು ಮೀಟ್ ಮಾಡಿರಲಿಲ್ಲ ಅವ್ರನ್ನ. ಒಂದು ಭಯ ಇತ್ತು ಆ್ಯಕ್ಚುಲಿ, ಯಾಕಂದರೆ ಅವರ ತಾಯಿ ಪಾತ್ರ ಅಂದಾಗ ನಿಜವಾಗ್ಲೂ ಭಯ ಇರುತ್ತೆ, ಅದನ್ನು ಹೇಗೆ ಮಾಡಬೇಕು ಏನು ಅಂತ ಗೊತ್ತಿರಲಿಲ್ಲ. ಸೊ ಹಾಗಾಗಿ ಬಟ್ ಜಗ್ಗೇಶ್ ಸರ್ ವೆರಿ ಕಂಫರ್ಟ್, ವೆರಿ ಕ್ಲೋಸ್, ತುಂಬ ಸಪೋರ್ಟ್ ಮಾಡಿದ್ರು, ತಮಾಷೆ ಮಾಡ್ತಾಯಿದ್ರು, ನಗಿಸ್ತಿದ್ರು, ತುಂಬ ಖುಷಿ ಆಗ್ತಿತ್ತು ಅವ್ರ ಜೊತೆ ಆ್ಯಕ್ಟ್ ಮಾಡೋದಕ್ಕೆ. ನನಗನ್ಸುತ್ತೆ ಒಂದು ವಿಷಯ, ಜಗ್ಗೇಶ್ ಸರ್ ಇವತ್ತಿಗೂ ಸಹ ಚಾಲ್ತಿಯಲ್ಲಿರೋದು ಮತ್ತು ಹೆಸರುವಾಸಿಯಾಗಿರೋದು, ಇವತ್ತಿಗೂ ಸಹ ಆ ಒಂದು ಶಕ್ತಿನ ಇಟ್ಕೊಂಡಿರೋದು, ಅವರು ಪ್ರೆಸೆಂಟಲ್ಲಿ ಬದುಕ್ತಾರೆ. ಹಿಂದೆ ಇರಲ್ಲ, ಹಿಂದೆ ಏನು ಯೋಚನೆ ಮಾಡಲ್ಲ, ಅಥವಾ ನಾನು ದೊಡ್ಡ ಕಲಾವಿದ, ನಾನು ಹಿಂಗೆ ಏನೂ ಇಟ್ಕೊಳ್ದೆ ತಲೆಯಲ್ಲಿ ಪ್ರೆಸೆಂಟಲ್ಲಿ ಬದುಕ್ತಾರೆ. ಆ ಕ್ಷಣ ನೀನು ಯಾರು, ನೀನೇನು ಎತ್ತ, ಸೊ ಆ ಕ್ಷಣದಲ್ಲಿ ಬದುಕೋದ್ರಿಂದ ಇವತ್ತಿಗೂ ಸಹ ಇದ್ದಾರೆ. ಸೊ ಮುಖ್ಯದ ಅಂಡ್ ಥರ್ಡ್ ಬಂದು ವಿಖ್ಯಾತು. ಸೊ ವಿಖ್ಯಾತವ್ರ ಬಗ್ಗೆ ನನಗೇನೂ ಗೊತ್ತಿರಲಿಲ್ಲ, ಈ ಒಂದು ಸಿನಿಮಾಗೆ ಬಂದಮೇಲೆ ಗೊತ್ತಾಯಿತು. ವೆರಿ ಯಂಗ್ ಏಜಲ್ಲಿ ಈ ಒಂದು ಸಿನಿಮಾನ ತಗೊಂಡು ಮಾಡ್ತಾ ಇದ್ದಾರೆ. ಸೊ ಸುಮಾರು ಜನ ನನಗೆ ಹೇಳಿದ್ದಾರೆ ವಿಖ್ಯಾತ್ ಬಗ್ಗೆ, ಹೀ ಈಸ್ ಮೈ ರೋಲ್ ಮಾಡೆಲ್, ಇನ್ಸ್ಪಿರೇಷನ್ ಅಂತ. ಅಂದರೆ ಅತಿ ಚಿಕ್ಕ ವಯಸ್ಸಲ್ಲಿ ಪ್ರೊಡಕ್ಷನ್ ಮಾಡ್ತಿರೋಂತಹ ಪ್ರೊಡ್ಯೂಸರಲ್ಲಿ ವಿಖ್ಯಾತ್ ನನಗೆ ರೋಲ್ ಮಾಡೆಲ್ ಅಂತ ತುಂಬ ಜನ ಹೇಳಿದ್ದಾರೆ. ನನಗೂ ಸಹ ಅನಿಸಿದೆ, ಸಿನಿಮಾ ಅಂದರೆ ಅವ್ರ ಜೀವ, ಸಿನಿಮಾ ಅಂದರೆ ಅವ್ರ ಪ್ರೀತಿ, ಸಿನಿಮಾ ಅಂದರೆ ಅವ್ರ ಬದುಕು. ಸೊ ಇಂಥ ಒಂದು ಅದ್ಭುತಗಳು ತುಂಬಿರೋಂತಹ ಒಂದು ಸಿನಿಮಾ ಇದು ಅನ್ಬೋದು. ನಾನು ಸಹ ಒಂದು ಅದ್ಭುತ ಅಂತ ಅಂದ್ಕೊಂಡಿದ್ದೀನಿ. ಓಕೆ, ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಮಾಧ್ಯಮದವ್ರಿಗೆ ಒಂದು ರಿಕ್ವೆಸ್ಟು ಸರ್, ಯಾಕಂದರೆ ಯಾರ ಬದುಕನ್ನು ಬೇಕಾದರೂ ಬೆಳಗೋ ಶಕ್ತಿ ಇದೆ, ಅಳಿಸೋ ಶಕ್ತಿ ಇದೆ, ಎಲ್ಲವೂ ಇದೆ ಮಾಧ್ಯಮಕ್ಕೆ. ಸೊ ಹಾಗಾಗಿ ನಿಮ್ಮ ಕೈಯಲ್ಲೇ ಎಲ್ಲವೂ ಇದೆ. ಒಳ್ಳೇದನ್ಸಿದ್ರೆ ಖಂಡಿತ ಪ್ರೋತ್ಸಾಹ ಮಾಡಿ ಯಶಸ್ಸನ್ನ ತಂದುಕೊಡ್ಬೇಕಾಗಿ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್.